ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಪ್ರಮೋದ್ ಅವರು ಒಂದು ಟ್ಯಾಲೆಂಟ್ನ ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ, ಕುಕ್ಕಿಂಗ್ ಟ್ಯಾಲೆಂಟ್. ಆ್ಯಕ್ಚುಲಿ ಅವ್ರು ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ. ಅವ್ರು ಮಾಡೋ ಎಲ್ಲ ಡಿಶಸ್ ನಂಗೆ ಆಲ್ಮೋಸ್ಟ್ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅದೊಂದು ಕ್ಯಾಪ್ಚರ್ ಮಾಡಿ ಒಂದು ಬ್ಲಾಗ್ ಮಾಡಿ ಹಾಕಿದ್ದೀನಿ. ಯಾರ್ಯಾರು ಇನ್ನೂ ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವೇ ಫಸ್ಟ್ ನನ್ನ ವೀಡಿಯೋನ ವ್ಯೂ ಮಾಡ್ಬೋದು. ಓಕೆ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗೈಸ್. ಇವಾಗ ನಾನು ಈವ್ನಿಂಗ್ ಟೈಮಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಂತ ಹೇಳಿದ್ರೆ ಇವತ್ತೊಂದು ಸ್ಪೆಷಲ್ ಡೇ ಇದೆ. ಒಂದು ಪುಟ್ಟ ಮಗುನ ಮೊದಲನೇ ವರ್ಷದ ಬರ್ಡೇ. ಪಾಪು ಹೆಸರು ಬಂದು ಯುಬಿಕಾ ಅಂತ ಹೇಳ್ಬಿಟ್ಟು. ನಿಮಗೆ ಅವ್ರ ಮನೆ ತೋರಿಸ್ತೀನಿ. ಓ ಶಿಟ್, ಎಸ್ ನೀವು ನೋಡ್ತಾ ಇರ್ಬೋದಲ್ಲ, ಶಾಮಿನ ಹಾಕಿದ್ದಾರೆ ಆ ಮನೆ ಮುಂದೆ. ಈ ಮನೆ, ಆ ಮನೇಲಿ ಒಂದು ಪುಟ್ಟ ಕಂದಮ್ಮ ಇದೆ. ಕಂದಮ್ಮಂದು ಮೊದಲನೇ ವರ್ಷದ ಹುಟ್ಟುಹಬ್ಬ ಇವತ್ತು. ಹಾಗಾಗಿ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು. ಅದಕ್ಕೆ ನಮಗೂ ಸಹ ನಮ್ಮ ಏರಿಯಾದಲ್ಲಿರೋರಿಗೆಲ್ಲರಿಗೂ ಇನ್ವೈಟ್ ಮಾಡಿದ್ದಾರೆ. ಆ ಪಾಪುದು ಒಂದು ಮೆಮೊರೀಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರಲಿ ಅಂತೇಳ್ಬಿಟ್ಟು ಇದು ಪಾಪುನ ಬರ್ಡೇ ಸೆಲೆಬ್ರೇಷನ್ನ ನನ್ನ ಚಾನಲಲ್ಲಿ ಹಾಕ್ತಾಯಿದ್ದೀನಿ. ನನಗೆ ತುಂಬ ಖುಷಿ ಇದೆ. ಅದು ನೋಡೋಕೆ ಅಷ್ಟು ಮುದ್ದಾಗಿದೆ. ನಿಮಗೆ ತೋರಿಸ್ತೀನಿ ಆಯಿತಾ, ನನ್ನ ಪಾಪು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಾದ್ರೆ ವೀಡಿಯೋ ಮಾಡಿ. ಇನ್ನು ಅಲ್ಲಿಗೆ ಹೊರಡಬೇಕು. ಹಾಗಾಗಿ ಈಗ ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಟೆರೆಸಿಗೆ ಬಂದೆ. ಇನ್ನೇನು ಇವಾಗ ಹೊರಟಿ ಸೆಲೆಬ್ರೇಷನ್ ಎಲ್ಲ ಹೇಗೆ ಆಯಿತು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ಕೆಳಗೆ ಹೋಗ್ಬಿಟ್ಟು ರೆಡಿ ಆಗೋಣ ಬನ್ನಿ ಗೈಸ್. ಇವಾಗ ರೆಡಿ ಆಗೋಣ ಅಂತ ಬಂದೆ. ಇಲ್ಲಿ ಇವಾಗ ನೋಡಿದ್ರೆ ಡೆಕೋರೇಷನಿಗೆಲ್ಲ ಐಟಮ್ಸ್ ಇಳಿಸ್ತಾ ಇದ್ದಾರೆ. ಹಾಗಾಗಿ ಹೋಗಿ ಆ ಪ್ಲೇಸ್ ಒಂದು ನೋಡ್ಕೊಂಬರೋಣ ಅಂತ, ಎಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ದಾರೆ ಅಂತ. ಹಾಗೆ ನಿಮಗೂ ತೋರಿಸೋಣ ಅಂತ ಅನಿಸ್ತು. ಹೋಗಿ ನೋಡ್ಕೊಂಬರೋಣ ಬನ್ನಿ. ಓಕೆ ಗೈಸ್, ಇವಾಗ ಇಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಐಟಮ್ಸ್ ತಂದಿರ್ತಾ ಇದ್ದಾರೆ. ನಾನು ಲಾಸ್ಟಿಗೆ ತೋರಿಸ್ತೀನಿ ಹೇಗೆ ಡೆಕೋರೇಷನ್ ಎಲ್ಲ ಆಗಿದೆ ಅಂತ. ಓಕೆ ಇವಾಗ ನಾನು ರೆಡಿ ಆಗಿದ್ದೀನಿ. ನಂದು ಡ್ರೆಸ್ ಬಂದು ಗೌನ್ ಥರ ಬನ್ನಿ ಚೆನ್ನಾಗಿದೆಯಾ? ಇದು ಆಲ್ಮೋಸ್ಟ್ ನನಗೆ ತುಂಬ ಜನ ಕೇಳಿದ್ದಾರೆ. ನನ್ನ ಬರ್ಡೇ ಇಲ್ಲ ಅಂತ ತೊಗೊಂಡಿದ್ದು ಪ್ರಮೋದ್ ಅವ್ರು ನನಗೆ ಗಿಫ್ಟ್ ಮಾಡಿದ್ದು. ತುಂಬ ಜನ ಕೇಳಿದರು ಇದು ಎಲ್ಲಿ ತೊಗೊಂಡೆ ಚೆನ್ನಾಗಿದೆ ಅಂತ. ಈ ಗೌನ್ ಚೆನ್ನಾಗಿದೆ. ನನಗೆ ಇಲ್ಲೊಂಥರ ಫ್ರಿಲ್ ಇದೆ, ಇದು ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಆದರೆ ನನಗೆ ಚೆನ್ನಾಗಿ ಕಾಣುತ್ತೆ, ಫೋಟೋಸಿಗೆಲ್ಲ ಚೆನ್ನಾಗಿ ಕಾಣುತ್ತೆ. ಇದು ಶ್ರೇಯಾಂಶು ನನಗೇನೆ ಸ್ವಲ್ಪ ಎಂತ ಸೇಮ್, ನಾವಿಬ್ಬರು ಸೇಮ್ ಥರ ಹಾಕ್ತೀವಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಇವನ್ನ ಹಾಕ್ಕೊಂಡಿದ್ದಾನೆ, ಬ್ಲ್ಯಾಕ್ ಪ್ಯಾಂಟ್. ಇವಾಗ ನಾವು ರೆಡಿ ಆಗಿದ್ದೀವಿ ಫೈನಲಿ. ಇವಾಗ ಬರ್ಡೇ ಪಾರ್ಟಿ ಹೇಗಾಗುತ್ತೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ನಿಮಗೂ ತೋರಿಸ್ತೀನಿ ಬನ್ನಿ. ಫಾಲೋ ಮೀ ಬನ್ನಿ. ನಾನು ಶ್ರೇಯಾಂಶು ಚೆನ್ನಾಗಿ ರೆಡಿಯಾಗಿ ಇನ್ನೇನು ಹೊರಡೋಣ ಅಂತ ಹೊರಗೆ ಹೋಗಿ ನೋಡ್ತಿದ್ವಿ. ಡೆಕೋರೇಷನ್ ಅವ್ರದ್ದು ಗಾಡಿನೇ ಹೋಗಿಲ್ಲ. ಆವಾಗ ಕನ್ಫರ್ಮ್ ಆಯಿತು ಡೆಕೋರೇಷನ್ ಇನ್ನೂ ಮುಗ್ದಿಲ್ಲ ಅಂತ. ಬಟ್ ಆದರೂ ನನಗೊಂದು ಸೈಡಲ್ಲಿ ಅನಿಸ್ತಾಯಿತ್ತು, ಡೆಕೋರೇಷನ್ ಮುಗ್ದು ಏನಾದರೂ ಫಂಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದ್ರೆ ನನಗೆ ಯಾವುದು ಕ್ಯಾಪ್ಚರ್ ಮಾಡೋಕ್ಕೆ ಸಿಗೋದಿಲ್ವೇನೋ ಅಂತ ಭಯದಲ್ಲಿ ನಾನು ಶ್ರೇಯಾಂಶು ಫಸ್ಟೇ ಹೋಗೋಣ ಅಂತೇಳ್ಬಿಟ್ಟು ಹೋದ್ವಿ ಗೈಸ್. ಅಲ್ಲಿ ಹೋಗಿ ನೋಡಿದ್ರೆ ಇನ್ನೂ ಡೆಕೋರೇಷನ್ ಮಾಡ್ತಾನೇ ಇದ್ದರು. ಬಟ್ ಅಲ್ಲಿ ಬೇಗ ಹೋಗಿದ್ದು ಒಳ್ಳೆಯದೇ ಆಯಿತು. ಯಾಕಂತ ಹೇಳಿದ್ರೆ ನಾವು ಹೋಗಿದ ತಕ್ಷಣ ಫಸ್ಟ್ ಸೀಟಲ್ಲೇ ನಮಗೆ ಜಾಗ ಸಿಕ್ತು. ಹಾಗಾಗಿ ಮುಂದೆ ಕೂತ್ಕೊಂಡ್ವಿ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಮಗು ಡ್ಯಾನ್ಸ್ ಮಾಡ್ತಿತ್ತಲ್ಲ, ಅದು ಈ ಅಕ್ಕ ಏನಿದ್ದಾರೆ ಸಂಧ್ಯಾ ಅಕ್ಕ, ಅವ್ರದ್ದು ಮಗು. ಅವ್ರು ಮಾಡೋದು ನೋಡಿ ಇವ್ನು ಶ್ರೇಯಾಂಶು ಡ್ಯಾನ್ಸ್ ಮಾಡ್ತಿದ್ದ. ಅದಕ್ಕೆ ನಾನು ಅವ್ನಿಗೆ ಹೇಳಿದೆ, ಹೋಗು ಮುಂದೆ ಹೋಗಿ ಡ್ಯಾನ್ಸ್ ಮಾಡು ಅಂದರೆ ಅವ್ನು ಕೇಳಿಲ್ಲ. ಅಕ್ಕ ಇವಾಗ ಜ್ಯೂಸ್ ತೊಗೊಂಬಂದು ಕೊಡಬೇಕಾದ್ರೆ ಅಕ್ಕನಿಗೆ ಕಾಲು ಎಳೆಯೋಣ ಅಂತೇಳ್ಬಿಟ್ಟು ನನಗೆ ಹುಡುಗಿ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ನ. ಅದಕ್ಕೆ ಅವರು ಥ್ಯಾಂಕ್ ಯು ಸೋ ಮಚ್ ಅಂತ ಹಂಗೆ ನಗಾಡ್ಕೊಂಡು ಹೋದರು. ಮತ್ತು ಇದು ಡೆಕೋರೇಷನ್ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ಕ್ಯಾಪ್ಚರ್ ಮಾಡಿದೆ. ಬಟ್ ಅದಿನ್ನೂ ಫೈನಲ್ ಲುಕ್ ಫೈನಲ್ ಆಗೇ ಇದ್ದಿಲ್ಲ. ಮತ್ತು ಈ ಹುಡುಗ ಏನಿದೆ ನಾವು ಹಾಯ್ ಮಾಡಿ ಹೇಳ್ತಾ ಇದ್ದ, ಅಕ್ಕ ನಿಮ್ದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ನಾವು ಯಾವಾಗಲೂ ನೋಡ್ತೀವಿ, ನಾನು ಇವತ್ತು ಕಾಣ್ತೀನಿ ಅಲ್ವಾ ಅಂತೇಳ್ಬಿಟ್ಟು ಹಾಯ್ ಅಂತೆಲ್ಲ ಇದು ಮಾಡ್ತಾ ಇದ್ದ. ಮತ್ತು ಶ್ರೇಯಾಂಶಿಗೂ ಹೇಳ್ತಾ ಇದ್ದ ಹಾಯ್ ಮಾಡು ಅಂತ. ಶ್ರೇಯಾಂಶ್ ನಾನು ಮಾಡಲ್ಲ ಅಂತ ಹೇಳಿ ಫೈನಲಿ ಮತ್ತೆ ಹಾಯ್ ಅಂತ ಮಾಡ್ದ. ಡೆಕೋರೇಷನ್ ಬಂದು ಈಗಿತ್ತು, ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಇನ್ನೇನು ಕುತ್ಕೊಂಡಿದ್ದೆ ನಾನು, ಅಮ್ಮು ಕುಟ್ಟಿಗೆ ಪ್ಲೇಸ್ ಇಟ್ಕೊಂಡು ಕೂತಿದ್ದೆ. ಅಷ್ಟೊತ್ತಿಗೆ ಅಮ್ಮು ಕುಟ್ಟಿನೂ ಬಂದಳು. ಆಮೇಲೆ ಅಮ್ಮು ಕುಟ್ಟಿಯಲ್ಲಿ ಕೂತ್ಕೊಂಡು
ಇಬ್ಬರು ಮಾತಾಡ್ತಾ ಇದ್ವಿ. ಮತ್ತು ನಾನು ಲಾಸ್ಟಿಗೆ ಅಬ್ಸರ್ವ್ ಮಾಡಿದೆ ಅಮ್ಮುಕುಟಿ ಡ್ರೆಸ್. ನಂಗೆ ಆ ಡ್ರೆಸ್ ನಂಗೆ ತುಂಬಾ ಇಷ್ಟ ಆ ಡ್ರೆಸ್. ಅದಕ್ಕೆ ಅಮ್ಮುಕುಟಿಗೆ ಹೇಳ್ದೆ, ಅಮ್ಮುಕುಟಿ ನೀನು ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಈ ಡ್ರೆಸ್ಸಲ್ಲಿ ಅಂತ. ಅದರಲ್ಲೂ 2 ಪೋನಿ ಹಾಕ್ಕೊಂಬಂದಿದ್ದಾಳೆ ಆ ಡ್ರೆಸ್ಸಿಗೆ ಮ್ಯಾಚಿಂಗಾಗಿ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಮತ್ತು ಇದೊಂದು ಕ್ಯೂಟ್ ಬೇಬಿ ನೋಡಿ, ಯೆಲ್ಲೋ ಕಲರ್ ಫ್ರಾಕ್ ಹಾಕ್ಕೊಂಡು. ಆ ಮಗು ಅಂತೂ ಯಾರು ಕರೆದ್ರೂ ಹೋಗ್ತಾನೇ ಇತ್ತು, ಅಳ್ತಾನೇ ಇದ್ದಿಲ್ಲ. ಫುಲ್ಲು ಖುಷಿಯಲ್ಲಿ ಜಂಪೇ ಮಾಡೋದದು. ಮುದ್ದಾಗಿತ್ತು. ಮತ್ತು ಇವರಿಬ್ರು ಹೇಳೋದೇ ಬೇಡ, ಶ್ರೇಯಾಂಶ್ ಮತ್ತು ಮಿಯಾಕುಟಿ. ಇವರಿಬ್ರದ್ದು ನಂದು ಯೂಟ್ಯೂಬಲ್ಲಿ ಎಷ್ಟು ಶಾರ್ಟ್ಸ್ ಇದೆ ಅಂತಲೇ ಹೇಳೋಕ್ಕಾಗಲ್ಲ. ಅಷ್ಟು ಶಾರ್ಟ್ಸ್ ಇದೆ. ಅಷ್ಟು ಸಣ್ಣವರೆಲ್ಲ ಅಷ್ಟು ಕ್ಯೂಟಾಗಿ ಶಾರ್ಟ್ಸ್ ಮಾಡಿದರು. ನಾನು ಇವಾಗ ಮಾಡ್ತೀನಿ ಅಂದರೂ ಅಷ್ಟು ಚೆನ್ನಾಗಿ ಶಾರ್ಟ್ಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಆವಾಗ ಅವರಿಗೆ ಏನಂದರೆ ಏನೂ ಗೊತ್ತಿಲ್ಲ, ಅಷ್ಟು ಸಣ್ಣ ಮಕ್ಕಳು. ಹೇಳ್ಕೊಟ್ಟಂಗೆ ಅಷ್ಟು ನೀಟಾಗಿ ಶಾರ್ಟ್ಸ್ ಮಾಡಿದರು. ಇವಾಗ ನೆನೆಸ್ಕೊಂಡ್ರು ನನಗೆ ಶಾಕ್ ಆಗುತ್ತೆ, ಇವ್ರು ಇಷ್ಟು ಚೆನ್ನಾಗಿ ಮಾಡಿದ್ರಾ ಅಂತ. ಮತ್ತು ನೆಕ್ಸ್ಟ್ ಇವಾಗ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡೋಣ, ಜನ ಎಲ್ಲ ಬಂದರು ಅಂತೇಳ್ಬಿಟ್ಟು ಅವ್ರು ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಒಳ್ಳೆ ಕಾರ್ಯ ನಾವು ಮಾಡ್ತಾಯಿದ್ದೀವಿ ಅಂದರೆ ಯಾವಾಗಲೂ ದೀಪ ಹಚ್ಚುತ್ತೀವಿ. ಹಾಗೆ ಇವರು ದೀಪ ಸ್ಟಾರ್ಟಿಂಗ್ ಹಚ್ಚಿದ್ರು. ನೆಕ್ಸ್ಟ್ ನಾನು ಹೋಗಿ ಫ್ರಂಟಲ್ಲೇ ಹೋಗ್ಬಿಟ್ಟು ಕೇಕ್ ಹೇಗಿದೆ ಡಿಸೈನ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಅಕ್ಕನ ಹತ್ರ ಕೇಳಿ, ಅಕ್ಕ ಕ್ಯಾಪ್ಚರ್ ಮಾಡ್ಕೊಂಡೆ ಅಂತ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಅದಾದಮೇಲೆ ಅವ್ರು ಕ್ಯಾಂಡಲೆಲ್ಲ ಕತ್ತಿಸಿ ಈ ಸ್ಪಾರ್ಕ್ ಈ ಬಸ್ಟರೆಲ್ಲ ಹೊಡಿಬೇಕಾದ್ರೆ ಅಲ್ಲಿ ಹಿಂದೆ ಎಲ್ಲ ಮಾತಾಡ್ತಿದ್ರು, ಮಗು ಎದುರುತ್ತೇನೋ ಅಂತ. ಬಟ್ ಮಗು ಮಾತ್ರ ಎದುರಿಲ್ಲ, ಅದು ಆರಾಮಾಗಿ ಕೂತಿದೆ. ಏನೋ ದಿನಾಗಲೂ ಆ ಸೌಂಡ್ಸ್ ಎಲ್ಲ ಕೇಳೋ ಥರ. ನನಗೆ ಶಾಕ್ ಆಯಿತು. ನಾನು ಅಂದ್ಕೊಂಡೆ ಜೋರು ಅಳುತ್ತೆ. ಒಂದೊಂದು ಮಕ್ಕಳು ತುಂಬ ಹೆದ್ರುಕೊಂಡ್ಬಿಡುತ್ತೆ ಆ ಥರ ಎಲ್ಲ ಸೌಂಡ್ಸಿಗೆ. ಬಟ್ ಪಾಪು ಮಾತ್ರ ತುಂಬ ಹ್ಯಾಪಿಯಲ್ಲೇ ಇತ್ತು. ಮತ್ತು ಅದಕ್ಕೆ ನಿದ್ದೆನೂ ಇಲ್ಲ. ಅಂದರೆ ಒಂದೊಂದು ಮಕ್ಳಿಗೆ ಈ ಥರ ಫಂಕ್ಷನೆಲ್ಲ ಇದ್ದರೆ ತುಂಬ ಟಯರ್ಡ್ ಆಗುತ್ತೆ, ನಿದ್ದೆ ಬರುತ್ತೆ ಆ ಥರ. ಪಾಪು ತುಂಬ ಆ್ಯಕ್ಟಿವ್ ಇತ್ತು. ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದರು. ಎಲ್ಲರೂ ಜೋರಾಗಿ ಕಿರ್ತಾಯಿದ್ರು, ಹ್ಯಾಪಿ ಬರ್ಡೇ ಯುವಿಕಾ ಅಂತ ಹೇಳ್ಬಿಟ್ಟು. ಇದೆಲ್ಲ ಅವ್ರಿಗೆ ಒಂದು ಮೆಮೋರಿಯಲ್ಲೇ. ಮತ್ತು ಅಲ್ಲಿ ಶಿಲ್ಪಾಕ ಹೇಳ್ತಾಯಿದ್ರು ಪಾಪುದಮ್ಮ, ಯಾರಾದರೂ ಫೋಟೋ ತೆಗೀರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಯಾವುದು ಮಿಸ್ ಆಗೋದು ಬೇಡ ಅಂತ ನೀಟಾಗಿ ವೀಡಿಯೋ ಎಲ್ಲ ಮಾಡಿಟ್ಕೊಂಡೆ. ಮತ್ತು ಇಲ್ಲೇನು ನಾವು 3 ಜನ ಮಾತಾಡ್ತಿದ್ದೀವಿ, ಇದೆಲ್ಲ ಸುಮ್ಮನೆ ವೀಡಿಯೋದಲ್ಲಿ ನಾವು ಕಾಣಿಸಲ್ವಲ್ಲ, ಅದಕ್ಕೆ ಇದೊಂದು ಇರಲಿ ಅಂತೇಳ್ಬಿಟ್ಟು ಅಲ್ಲಿ ಕ್ಯಾಮ್ರಾ ಕೊಟ್ಬಿಟ್ಟು ನಮ್ಮದೊಂದು 3 ಜನ ತೆಗೀರಿ ಅಂತೇಳ್ಬಿಟ್ಟು ತೆಗೆಸ್ಕೊಂಡ್ವಿ. ಹಾಗೆ ನಾವು ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಲ್ಲಿ ಕೇಕ್ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಹೇಳಿದೆ, ನಾನು ಕೇಕನ್ನು ತಗೊಳೋದೊಂದು ನಂದು ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಆ ಕೇಕಲ್ಲಿ ಅಲ್ಲಿ 2 ಕೇಕ್ ಇತ್ತು, ಒಂದು ಸಣ್ಣ ಕೇಕು, ಒಂದು ದೊಡ್ಡ ಕೇಕು. ನಾನು ದೊಡ್ಡ ಕೇಕ್ ಎತ್ಕೊಂಬಿಟ್ಟು ನನಗೆ ದೊಡ್ಡ ಕೇಕೆ ಸಾಕಪ್ಪ ಅಂತ ಹೇಳ್ತಿದ್ದೆ. ಅದಕ್ಕೆ ಎಲ್ಲರೂ ನಗಾಡ್ತಾಯಿದ್ದಾರೆ. ಅದಾಯ್ತು ತಕ್ಷಣ ಹಂಗೆ ಮಾತಾಡ್ತಾ ಇದ್ವಿ, ನಾವೆಲ್ಲ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅಮ್ಮವರೆಲ್ಲ ಗಿಫ್ಟ್ ಕವರ್ ಮಾಡೋಕ್ಕೆ ಅಂತ ಹೋಗ್ತಾಯಿದ್ರು, ನಮಗೆಲ್ಲ ಕರೆದ್ರು. ಅದಕ್ಕೆ ನಾವು ಇಲ್ಲ ನೀವು ಹೋಗಿ ಕೊಟ್ಟು ಬನ್ನಿ ಅಂತ ಹೇಳಿದ್ವಾ. ಹಾಗಾಗಿ ಎಲ್ಲರೂ ಹೋಗ್ತಾಯಿದ್ರು. ಇವರು ಇರೋರೆಲ್ಲರೂ ನಮ್ಮ ಏರಿಯಾದವರು. ಹಾಗಾಗಿ ಒಬ್ರದ್ದು ಮಿಸ್ ಆಗಬಾರ್ದು ಅಂತ ನಾನು ನೀಟಾಗಿ ಎಲ್ಲನೂ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಎಲ್ಲರೂ ಎಷ್ಟು ನೀಟಾಗಿ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ನೋಡಿ. ಎಲ್ಲರೂ ಕ್ಯೂಟ್ ಕಾಣ್ತಿದ್ದಾರಲ್ಲ, ಅಮ್ಮಂದಿರ ಆಂಟಿಯರು ಎಲ್ಲರೂ 1 ಬೈ 1 ಹೋಗಿ ಕವರ್ಸ್ನ ಕೊಡ್ತಾಯಿದ್ರು. ನಾನು, ಅಮ್ಮುಕುಟಿ, ಅಶ್ವಿನಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ನಮ್ಮದೇನು ಸುಮ್ಮನೆ ಜೋಕ್ ಮಾಡೋದು ಅದು ಇದು ಏನೇನೋ ಹೇಳ್ತಾಯಿದ್ವಿ. ಮತ್ತು ನಾನು ಹೇಳ್ತಾಯಿದ್ದೆ, ನಾವು ವೀಡಿಯೋಲಿ ಬರೋದಿಲ್ಲ ಅಲ್ಲ ಇವಾಗ, ಕಾಣಿಸ್ತಿಲ್ವ, ನನಗೆ ಅದೇ ಟೆನ್ಷನ್, ನಾವು ಕಾಣಿಸ್ತಿಲ್ವಲ್ಲ ಅಂತ ಅದನ್ನೇ ಹೇಳ್ತಾಯಿದ್ದೆ ನಾನು ಅವಾಗ. ನಮ್ಮ ಬಾಲು ನೋಡಿ, ಪಾಪು ಹತ್ರ ಏನೋ ಹೇಳ್ತಾ ಇದ್ದಾರೆ ಗುಟ್ಟು. ಇವಾಗ ಲಾಸ್ಟ್ ಓಡೋದ್ಲಲ್ಲ, ಅದು ಅಮೂಲ್ಯ. ಅವಳು ಕ್ಯಾಮ್ರಾದಲ್ಲಿ ಬರ್ತೀನಿ ಅಂತ ಓಡಿ ಹೋಗಿ ಬಚ್ಚಿಟ್ಕೊತ ಇದ್ಲು. ಅದಕ್ಕೆ ನಾನು ಹಿಂಗೆ ಅನ್ಕೊತಿದ್ದೀನಿ, ನೀನು ಬಾ ನಿನ್ನೆ ಝೂಮ್ ಮಾಡ್ತೀನಿ ಅಂತ. ಅದಕ್ಕೆ ಅವಳು ಬಗ್ಗಿ ಅಲ್ಲಿಂದ ಇಲ್ಲಿಗೆಲ್ಲ ನಡ್ದಾಡ್ಬೇಕಾದ್ರೆ ಬಗ್ಗಿ ಓಡ್ತಾ ಇದ್ಲು. ಮತ್ತು ಅಣ್ಣ ಕೇಕಿನ ಟ್ರೇ ತಗೊಂಡು ಹೋಗ್ಬೇಕಾದ್ರೆ ನಾನು ಅಮ್ಮುಕುಟಿಗೆ ಹೇಳ್ತಿದ್ದೆ, ನಮಗೆ ಇನ್ನೊಂದು ಕೇಕ್ ಕೊಟ್ಟಿದ್ರೆ ಆಗ್ತೈತೇನೋ ಅಂತ. ಅದಕ್ಕೆ ಅಮ್ಮುಕುಟಿ ನಗಾಡ್ತಾ ಇದ್ಲು. ಅಮ್ಮುಕುಟಿ ಸ್ವೀಟೆಲ್ಲ ತಿನ್ನೋದಿಲ್ಲ ಅಂತೆ, ಅದಕ್ಕೆ ಅವಳು ತಗೊಂಡೇ ಇಲ್ಲ ಕೇಕ್ನ. ಮತ್ತು ಅಮೂಲ್ಯ ಮತ್ತೆ ಬಂದು ಹೇಳ್ತಿದ್ಲು, ಅಕ್ಕ ಪ್ಲೀಸ್ ಅಕ್ಕ ನನ್ನ ಮಾತ್ರ ಅಲ್ಲಿ ಹೋದಾಗ ತೆಗಿಬೇಡಿ ಅಂತ. ನಾನು ಸುಮ್ಮನೆ ಅವಳಿಗೆ ರೇಗಿಸ್ತಿದ್ದೆ, ನಿನ್ನ ತೆಗಿತೀನಿ ಅಮೂಲ್ಯ, ನೀನು ಏನು ಮಾಡಿದ್ರು ನಾನು ನಿನ್ನ ತೆಗಿತೀನಿ ಅಂತ. ಅಲ್ಲಿ ನೋಡಿ ಅವಳು ಹೇಳ್ತಿರೋದು, ತೆಗಿಬೇಡಿ ಅಕ್ಕ ಅಂತ.
ನಾನು ಅದಕ್ಕೆ ಅವಳನ್ನೇ ಝೂಮ್ ಮಾಡಿ ತೆಗಿತೀನಿ ತಡಿ ಅಂತ ಹೇಳ್ಬಿಟ್ಟು ಅವಳಿಗೆ ಸುಮ್ಮನೆ ರೇಗಿಸ್ತಾ ಇದ್ದೆ. ಬಟ್ ತೆಗ್ದಿಲ್ಲ, ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ ಅವ್ರ ಹತ್ರ ಪರ್ಮಿಷನ್ ಕೇಳ್ದಲೇ ನಾನು ಯಾವತ್ತೂ ವೀಡಿಯೋ ಮಾಡೋದಿಲ್ಲ. ಆಗ ಅವಳು ತೆಗಿಬೇಡ ಅಂತ ನಾನು ತೆಗೆದ್ರೆ ಅದು ತಪ್ಪಾಗುತ್ತಲ್ಲ, ಹಾಗಾಗಿ. ಮತ್ತು ಇವರಿಬ್ಬರು ನೋಡಿ ಗುಬ್ಬಚ್ಚಿಗಳು ಇಬ್ಬರು, ಇವರಿಬ್ಬರು ಮಾತಾಡ್ತಾ ಇರೋದು ಚೆನ್ನಾಗಿದೆ ಗೈಸ್. ಬಟ್ ಅಲ್ಲಿ ಹಾಡು ಹಾಕಿದ್ರಿಂದ ನನಗೆ ಕ್ಯಾಪ್ಚರ್ ಮಾಡಿರೋದನ್ನ ಹಾಕೋಕ್ಕಾಗ್ತಾ ಇಲ್ಲ, ಅದೊಂದು ಬೇಜಾರಾಯಿತು. ಇಲ್ಲಾಂದರೆ ನಾನು ಅಲ್ಲೇ ಫುಲ್ ವಾಯ್ಸ್ ಓವರ್ ಕೊಡೋಣ, ಆವಾಗ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಅಂದ್ಕೊತಿದ್ದೆ. ಇವರಿಬ್ಬರು ಹಾಡು ಹೇಳ್ತಾಯಿದ್ರು. ಮತ್ತು ಇದು ಜಯಮ್ಮಾಯಿ ಒಂದು ಕೇಕ್ ತಗೊಂಡು ಬಂದರು, ಆಯಿತಾ. ಮತ್ತು ಬೇಕಾ ಅಂತ ಕೇಳ್ತಾಯಿದ್ರು, ನಾವು ಬೇಡ ಅಂತ ಹೇಳಿದ್ವಿ. ಮಿಯಾ ಕುಟ್ಟಿ ಹತ್ರ ಕೊಟ್ಟೋದ್ರು, ಶ್ರೇಯಾಂಶಿಗೂ ಮಿಯಾ ಇಬ್ಬರು ತಿನ್ನಿ ಅಂತ. ಈಗ ಮಿಯಾ ಕುಟ್ಟಿ ಎಷ್ಟು ಕ್ಯೂಟಾಗಿ ಅವನಿಗೆ ಬಾಚಿ ಹಿಂಗೆ ತಿನ್ನಿಸ್ತಾಳೆ ನೋಡಿ, ನಾನು ಅಂದ್ಕೊಂಡೇ ಇಲ್ಲ ಹಿಂಗೆ ತಿನ್ನಿಸ್ತಾಳೆ ಅಂತ. ಇಬ್ಬರು ಹಂಗಂಗೆ ಶೇರ್ ಮಾಡ್ಕೊತ ತಿಂತಾಯಿರ್ತಾರೆ. ಇವನು ಮಿಯಾ ಕುಟ್ಟಿ ಒಂದು ಸ್ವಲ್ಪ ಅವಳು ತಿಂತಾಳೆ, ಒಂದು ಸ್ವಲ್ಪ ಅವನಿಗೆ ತಿನ್ನಿಸ್ತಾಳೆ, ಹಂಗೆ ಮಾಡ್ತಾನೇ ಇದ್ದರು. ಅವನು ನೋಡಿ ಅಲ್ಲಿ ಬಾಯ ಅಂತ ಮಾಡ್ತಾ ಇರೋದು. ಇವಾಗ ತಿನ್ನಿಸ್ತಾಳೆ ಮಿಯಾ. ಇಬ್ಬರು ಹಿಂಗೆ ಮಿಯಾಗೆ ಸ್ವಲ್ಪ ತಿನ್ನಿಸ್ತಾಳೆ ಮಿಯಾ, ಆಮೇಲೆ ಮಿಯಾ ಸ್ವಲ್ಪ ತಿಂತಾಳೆ, ಹಂಗೆ ಮಾಡ್ತಾನೇ ಇದ್ದರು. ನಾವು ಅದಕ್ಕೆ ಹಿಂಗೆ ಕೂತ್ಕೊಂಡು ಕಮೆಂಟ್ ಮಾಡ್ತಾಯಿದ್ವಿ, ಇವರಿಬ್ಬರು ಏನು ಇವಾಗಲೇ ಹಿಂಗೆ ಕ್ಲೋಸ್ ಫ್ರೆಂಡ್ಸ್. ಇನ್ನು ದೊಡ್ಡವರಾದರೆ ಇವ್ರು ಮಾತಾಡ್ಸೋದಿಲ್ಲ, ಇವಾಗ ಮಾತಾಡಿಸ್ತಾರೆ. ಇನ್ನು ದೊಡ್ಡವರಾದರೆ ಅವರೆಲ್ಲ ಇದೆಲ್ಲ ವೀಡಿಯೋ ನೋಡ್ಬೇಕಾದ್ರೆ ಅವ್ರಿಗೆ ನಾಚಿಕೆನೇ ಆಗುತ್ತೆ, ನಾವೆಲ್ಲ ಹಿಂಗಿದ್ವ ಅಂತ ಹೇಳ್ಬಿಟ್ಟು. ಮತ್ತು ಇವಾಗ ಅಂತೂ ಶ್ರೇಯಾಂಶ್ ಒಂದು ಬೀಳ್ತಾನೆ, ಅದು ನಾನು ಕ್ಯಾಪ್ಚರ್ ಮಾಡಿಲ್ಲ. ಮಣ್ಣು ಡಬಕ್ ಅಂತ ಬಿದ್ದೇ ಹೋಗ್ಬಿಡ್ತಾನೆ, ಮೇಲೆಲ್ಲ ಫುಲ್ ಮಣ್ಣಾಗಿಬಿಡುತ್ತೆ. ಮತ್ತು ಇವಾಗ ಪಾಪುಗೆ ಅವ್ರದ್ದು ಮುತ್ತಜ್ಜಿ ಒಂದು ಟೆಡಿ ಬೇರ್ ತಂದುಕೊಟ್ರು, ಅದು ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಇಟ್ಕೊಂಡಿರೋ ಕೇಕು ನನಗೆ ಸೆಕೆಂಡ್ ಟ್ರಿಪ್ಪು ಸಿಕ್ಕಿದ್ದು. ನಾನು ಇವಾಗ ಆರಾಮಾಗಿ ಕೂತ್ಕೊಂಡು ತಿನ್ನೋಣ. ಫಸ್ಟ್ ಟ್ರಿಪ್ಪಿನ ಕೇಕು ನೀಟಾಗಿ ತಿನ್ನೋಕ್ಕೆ ಆಗಿಲ್ಲ, ಯಾಕಂದರೆ ಶ್ರೇಯಾಂಶಿಗೆ ಕೇಕ್ ಅಂದರೆ ತುಂಬ ಇಷ್ಟನಾ. ಅದಕ್ಕೆ ಅವನು ಮತ್ತೆ ಕೇಳ್ತಾನೆ ಅಂತ ನನಗೆ ಫಸ್ಟೇ ಗೊತ್ತಿತ್ತು. ಹಾಗಾಗಿ ನಂದಲ್ಲಿ ಅವನಿಗೆ ನನ್ನ ಕೇಕ್, ನಾವಿಬ್ಬರು ಒಂದೇ ಕೇಕ್ ತಿಂದಿದ್ದು ಒಂದೇ ಪ್ಲೇಟಲ್ಲಿ. ಹಾಗಾಗಿ ನೆಕ್ಸ್ಟ್ ಪ್ಲೇಟಲ್ಲಿ ನಾನು ತಿನ್ನೋಣ ಅಂತ ಕೂರೋಷ್ಟ್ರಲ್ಲಿ ಅವ್ನು ಬಂದಿದ್ದು, ನನಗೆ ದಿವ್ಯನೇ ತಿನ್ನಿಸ್ತೀಯಾ ಅಂತ ಕೇಳಿದ್ನಾ. ಅವನು ಏನು ಊಟ ಏನೂ ಮಾಡಲ್ಲ, ತಿಂದರೆ ಇದೊಂದು ತಿಂದರೆ ಅದರಲ್ಲಾದರೂ ಹೊಟ್ಟೆ ತುಂಬಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಸರಿ ಅಂತೇಳ್ಬಿಟ್ಟು ತಿನ್ಸಕ್ಕೆ ಹೋದರೆ ಆಮೇಲೆ ನಾನೇ ತಿನ್ಕೊತೀನಿ ಅಂದ. ಅವನೇ ತಿಂತೀನಿ ಅಂದ್ಬಿಟ್ಟು ಒಂದು ಬೈ ಅವ್ನು ತಿಂದ, ಇನ್ನೊಂದು ಬೈಟ್ ಮಿಯಾ ಕುಟ್ಟಿಗೆ ತಿನ್ನಿಸ್ದ. ಇದೇ ಥರ 2 ಟೈಮ್ಸ್ ಮಾಡ್ದೆ, 1 ಬೈಟ್ ಅವ್ನು ತಿನ್ನೋದು, 1 ಬೈಟ್ ಮಿಯಾಗೆ ತಿನ್ನಿಸೋದು. ಆಮೇಲೆ ಮರ್ತೇ ಹೋಗಿದೆ ಮಿಯಂಗೆ ತಿನ್ನಿಸ್ಬೇಕು ಅಂತ, ಕಂಟಿನ್ಯೂಸ್ ತಿಂತಾನೇ ಇದನ್ನ. ಅದಕ್ಕೆ ನಾನು ಕರೆದು ಹೇಳಿದೆ ಮಿಯಂಗೆ ತಿನ್ನಿಸು ಅಂತ. ಆಕೆ ಓ ಅಂತೇಳ್ಬಿಟ್ಟು ಮಿಯಂಗೆ ತಿನ್ನಿಸ್ದ. ಕೇಕೆಲ್ಲ ಖಾಲಿ ಆದಮೇಲೆ ಹೇಳ್ತಿರೋದು, ದಿವ್ಯ ಕರ್ಚೀಫ್ ಕೊಡು, ಕೈ ಒಸ್ಕೊಬೇಕು ಅಂತ. ಮಣ್ಣಲ್ಲೆಲ್ಲ ಉಳ್ಳಾಡಿದ್ದಾನೆ ಬಟ್ಟೆಲಿ, ಅದೇನು ಗಲೀಜು ಅನಿಸಿಲ್ಲ. ಕೇಕಿನ ಕ್ರೀಮ್ ಸ್ವಲ್ಪ ಕೈಗಾಗಿದ್ದು ಗಲೀಜು ಅನಿಸ್ತು ಅವನಿಗೆ. ಆಮೇಲೆ ಕರ್ಚೀಫ್ ಕೊಟ್ಟೆ ಕ್ಲೀನ್ ಮಾಡಿಕೊಂಡು ಅಲ್ಲಿರೋ ಮಕ್ಕಳೆಲ್ಲ ಅಲ್ಲಿ ಮುಂದೆ ಬಸ್ಟರ್ ಹೊಡೆದಿದ್ರಲ್ಲ, ಅದ್ರಲ್ಲಿ ಸಿನಿಮಿನಿನೆಲ್ಲ ಇಟ್ಕೊಂಡು ಆಟ ಆಡ್ತಾಯಿದ್ರು. ಅದರಲ್ಲೂ ಡಿಸೈನ್ ಹುಡುಕ್ತಾ ಇದ್ದಾರೆ ಇವರು ಮಕ್ಕಳೆಲ್ಲ. ಅದ್ರ ಜೊತೆ ಶ್ರೇಯಾಂಶನು ಒಂದೊಂದು ತೆಗ್ದು ಕೊಡ್ತಾ ಇದ್ದ. ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು ತುಂಬ. ಯುವಿಕಾ ಇಲ್ಲಿ ನೋಡಿ, ಯುವಿಕನ್ ಬರ್ಡೇ ಇವತ್ತು ಅಲ್ಲ, ಯುವಿಕಂದೇ ಬರ್ಡೇ ಅಲ್ಲ ಇನ್ನೇ. ಹ್ಯಾಪಿ ಬರ್ಡೇ ವಿಕಾ. ಗೈಸ್ ಇವಾಗ ಫಂಕ್ಷನ್ ಎಲ್ಲ ಮುಗೀತು, ಈಗ ಫುಡ್ ತಿನ್ನೋಣ ಅಂತ ಹೊರಟಿದ್ದೀವಿ. ಏನೇನೆಲ್ಲ ಐಟಮ್ಸ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಗೈಸ್ ಫುಡ್ ಅಂತ ಹೋದ್ವಿ, ಬಟ್ ಇವಾಗ ಡ್ರಿಂಕ್ಸ್ ಮಾಡೋರಿಗೆ ಹಾಗೆ ಕೂಲ್ ಡ್ರಿಂಕ್ಸ್ ಕುಡಿಯೋರಿಗೆ ಸೈಡ್ ಡಿಶ್ ಮಾಡಿದರು. ಬಂದು ಲಿವರ್, ಗಿಜರ್ಡ್ ಫ್ರೈ, ಹಾಗೆ ಕುಕುಂಬರ್, ಪೈನಾಪಲ್ ಸಲಾಡ್. ಗೈಸ್ ಇವಾಗ ಡಿನ್ನರ್ಗೆ ಕೂತಿದ್ದೀವಿ. ಏನೇನು ವೆರೈಟೀಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ನಾನು ಗೀ ರೈಸ್ ಮತ್ತು ಚಿಕನ್ ಕರಿ, ಹಾಗೆ ಇದು ಹೂಕೋಸು ಪಲ್ಯ. ಅಮ್ಮು ಕುಟಿ ಗೀ ರೈಸ್ ತಿನ್ನೋದಿಲ್ಲ, ಹಾಗಾಗಿ ಅವಳು ರೈಸ್, ಸಾಂಬಾರ್, ಪಲ್ಯ ಮತ್ತು ಕಚಂಬರ್, ಚಿಕನ್ ಕರಿ ಸೈಡಲ್ಲಿ ತಗೊಂಡಿದ್ದಾಳೆ. ಮತ್ತು ಸ್ವೀಟ್ ಒಂದು ಬಾಕಿ ಇದೆ. ಗೈಸ್ ಇವಾಗಷ್ಟೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಶ್ರೇಯಾಂಶ್ ನೋಡಿದ್ರೆ ಬರ್ತಾನೆ ಇಲ್ಲ, ಮಿಯಾ ಜೊತೆ ಆಟ ಆಡ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ. ನಾನು ಅದಕ್ಕೆ ಎದುರಿಸಾದ್ರೂ ಕಳಿಸಿ ಅಂದರೆ ಎದುರಿಸೋರೂ ಇಲ್ಲ. ಅಯ್ಯೋ ದೇವ್ರೆ. ಆಮೇಲೆ ಹೆಂಗೋ ಮಾಡಿ ಎಳ್ಕೊಂಡು ಬಂದೆ, ಎತ್ಕೊಂಡು ಇಲ್ಲಿ ಬಂದು ಜೋರು ಅಳ್ತಿದ್ದ, ಮಿಯಾ ಬೇಕು ನನಗೆ, ಮಿಯಾ ಬೇಕು ಅಂತ. ಅದಕ್ಕೆ ಬೆಳಗ್ಗೆ ಹೋಗು ಮಿಯಾಂಗೆ ಇವಾಗ ಅಂಗನವಾಡಿಗೆ ಹೋಗ್ಬೇಕಂತ ಹೇಳಿ
ಕರ್ಕೊಂಡು ಬಂದು ಇವಾಗ ಮತ್ತೆ ಮೇಲೆಲ್ಲ ಮಣ್ಣು ಮಾಡ್ಕೊಂಡಿದ್ದ, ಮಣ್ಣಲ್ಲೇ ಉಲ್ಡಾಡ್ಬಿಟ್ಟ ಅಲ್ಲಿ. ಹಾಗಾಗಿ ಕರ್ಕೊಂಬಂದು ಸ್ನಾನ ಮಾಡಿಸಿ ಇವಾಗ ಮಲ್ಸೋಣ ಅಂತ ಹೊರಟಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಒಂದು ಏನು ಮಗುದು ಬರ್ಡೇ ಮೆಮೊರಬಲ್ ಆಗಿರಲಿ ಅಂತೇಳ್ಬಿಟ್ಟು ಮಾಡಿದ್ದೀನಿ. ಇದೆಷ್ಟು ದಿನ ಯೂಟ್ಯೂಬ್ ಇರುತ್ತೆ ಅಷ್ಟು ದಿನ ಈ ವಿಡಿಯೋ ಇರುತ್ತೆ. ಪಾಪದ ಅಪ್ಪ ಅಮ್ಮಂಗೂ ಖುಷಿ ಆಗುತ್ತೆ ಅಂತ ಅಂದ್ಕೊತೀನಿ. ನನಗೆ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ವಾಯ್ಸ್ ಓವರ್ ಅಲ್ಲೇ ಕೊಟ್ಟು ಮಾಡೋದಾದರೆ ಚೆನ್ನಾಗಿ ಬರುತ್ತೆ. ಇದು ಮತ್ತೆ ನಾನು ತುಂಬ ಟೇಕ್ ತಗೊಂಡು ನನಗೇನು ಅದ್ರ ಬಗ್ಗೆ ಮಾತಾಡೋಕ್ಕಾಗುತ್ತೆ ಅಷ್ಟು ನಾನು ಮಾತಾಡಿದ್ದೀನಿ. ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಯಾರು ನನ್ನ ಬ್ಲಾಗ್ಸ್ನ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಿವಿ ಮಾತು: ಜೀವನ ಮುಂದಿನ ಪುಟದಲ್ಲಿ ಏನಿದೆ ಎಂದು ಯಾರಿಗೂ ತಿಳಿಯದ ಪಯಣ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.